ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸುವ ಮೂಲಕ ಪಕ್ಷಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಬಿಜೆಪಿಗೆ ಮೊದಲ ಅಡ್ಡ ಮತದಾನದ ಶಾಕ್ ಇದು. ಹಾಗೇನೇ ಜೆಡಿಎಸ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. 19 ಶಾಸಕರ ಪೈಕಿ 17 ಶಾಸಕರು ಈಗಾಗಲೇ ಆಲ್ರೆಡಿ ಮತ ಚಲಾವಣೆ ಮಾಡಿದ್ದಾರೆ. ಆದರೆ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಇನ್ನೂ ಮತದಾನಕ್ಕೆ ಬಂದಿಲ್ಲ ಎಂ.ಆರ್. ಮಂಜುನಾಥ್ ಅವರು. ಸೊ ಹಾಗಾಗಿ ಬೆಳಿಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ರು, ನೋಡಿ ಕೆಲವೆಲ್ಲ ಆಶ್ಚರ್ಯಕರವಾದಂತಹ ಘಟನೆಗಳು ನಡೆಯುತ್ತಿವತ್ತು ಅಂತ, ಇವೇನಾ ಅಂತ ಅನ್ನಿಸ್ತಾ ಇದೆ. ಜೆಡಿಎಸ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ಬೆಳಗ್ಗೆ ಕುಮಾರಸ್ವಾಮಿ ಅವರು ನಾವು 19 ಜನ ಒಗ್ಗಟ್ಟಾಗಿದ್ದೀವಿ ಅಂತ ಕಾಂಗ್ರೆಸ್ಗೆ ತೋರಿಸೋದಕ್ಕೋಸ್ಕರ ಕುಪೇಂದ್ರ ರೆಡ್ಡಿ ಅವ್ರನ್ನ ನಿಲ್ಲಿಸಿದ್ದು ಅಷ್ಟೇ, ಗೆಲ್ತೀವಿ ಅಂತ ಎಲ್ಲೋ ಹೇಳಿರಲಿಲ್ಲ ಅಂತ ಹೇಳಿದರು. ಹಾಗಾಗಿ ಈಗ 19ರಲ್ಲಿ 17 ಆಯಿತು. ಇನ್ನಿಬ್ಬರಲ್ಲಿ ಶರಣಗೌಡ ಕಂದಕೂರ್ ಈಗಾಗಲೇ ಪಕ್ಷದಿಂದ ಆಗಲೇ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ನಿನ್ನೆ ಕೂಡ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಇಬ್ಬರು ಕೂಡ ಶರಣಗೌಡ ಕಂದಕೂರ್ ಮನವೊಲಿಸುವ ಕೆಲಸವನ್ನು ಮಾಡಿದ್ರು. ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಯಿತು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಜೆಡಿಎಸ್ನ ಇನ್ನೂ 2 ಶಾಸಕರು ಮತದಾನಕ್ಕೆ ಬಂದಿಲ್ಲ, ಶರಣಗೌಡ ಕಂದಕೂರ್ ಮತ್ತು ಮಂಜುನಾಥ್. ಇವರಿಬ್ಬರ ನಡೆ ಏನು, ಏನಾದರೂ ಸುಳಿವು ಸಿಗ್ತಾ ಇದೆಯಾ? ಅರವಿಂದ್, ಶರಣಗೌಡ ಕಂದಕೂರ್ ಜೊತೆ ರಾತ್ರಿ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಒಂದಿಷ್ಟು ಅಸಮಾಧಾನಗಳು ಅವ್ರಿಗಿತ್ತು. ಆದರೆ ಸಂಜೆ 4 ಗಂಟೆವರೆಗೂ ಟೈಮ್ ಇರೋ ಹಿನ್ನೆಲೆಯಲ್ಲಿ ಬಹುಶಃ ಅಷ್ಟರೊಳಗಡೆ ಬಂದು ಮತ ಹಾಕುವಂತ ಸಾಧ್ಯತೆ ಇದೆ. ಆದರೆ ಕಂದಕೂರ್ ಅವರು ಇಷ್ಟು ತಡವಾಗ್ತಿರುವಂಥದ್ದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಹನೂರು ಶಾಸಕ ಮಂಜುನಾಥ್ ಅವರ ನಡೆ ನಿಗೂಢ ಇರುವಂಥದ್ದು. ಯಾಕೆಂತಂದ್ರೆ ಇಷ್ಟು ದಿನ ಅವರು ಕುಮಾರಸ್ವಾಮಿ ಅವರು ಹೇಳಿದಂತ ಅಥವಾ ಕುಪೇಂದ್ರ ರೆಡ್ಡಿಗೆ ಮತ ಹಾಕ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನಾಯಕರ ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಕ್ಷೇತ್ರದಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಮತ್ತೆ ಮತದಾನ ಪ್ರಕ್ರಿಯೆಗೆ ಗೈರು ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಸಂಜೆ 4 ಗಂಟೆ ಟೈಮ್ ಇರೋದ್ರಿಂದ ಬಹುಶಃ ಅಷ್ಟರೊಳಗಡೆ ಏನಾದರೂ ನಾಯಕರು ಮನವೊಲಿಸಿ ಬಂದು ಮತವನ್ನ ಹಾಕ್ಬೋದು. ಆದ್ರೆ ಈಗ 19 ಶಾಸಕರ ಪೈಕಿ 17 ಶಾಸಕರು ಮತವನ್ನ ಹಾಕಿದ್ದಾರೆ. ಇರುವಂತದ್ದು ಇನ್ನಿಬ್ರು. ಕಂದಕೂರ್ ಅವರ ವಿಚಾರದಲ್ಲಿ ಜೆಡಿಎಸ್ ನಾಯಕರಿಗೆ ಒಂದಿಷ್ಟು ಅನುಮಾನ ಇದ್ದೇ ಇದೆ. ಅವ್ರು ಬಂದು ಹಾಕುವವರೆಗೂ ಕೂಡ ಅದು ಕನ್ಫರ್ಮೇಶನ್ ಇಲ್ಲ. ಆದ್ರೆ ಹನೂರ್ ಮಂಜುನಾಥ್ ಅವರ ವಿಚಾರ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮಾಡ್ತಿರುವಂತದ್ದು. ಅರವಿಂದ್, ಈಗ ಮತದಾನಕ್ಕೆ ಗೈರಾದ್ರೆ ಏನ್ ಮೆಸೇಜ್ ಕೊಟ್ಟಂತಾಯ್ತು ಶ್ರೀನಿವಾಸ್ ಇವರು? ಅರವಿಂದ್, ಒಂದಿಷ್ಟು ಮಾಹಿತಿಗಳ ಪ್ರಕಾರ ಹನೂರ್ ಮಂಜುನಾಥ್ ಅವರು ಕೂಡ ಪಕ್ಷದಲ್ಲಿ ಒಂದಿಷ್ಟು ಆಂತರಿಕ ಗೊಂದಲಗಳು, ಒಂದಿಷ್ಟು ಅಸಮಾಧಾನ ಇದೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಬರ್ದೇ ಹೋದ್ರೆ ಬಂದು ಮತವನ್ನ ವಿರುದ್ಧ ಹಾಕಿದ್ರೆ ವಿಪ್ ಉಲ್ಲಂಘನೆ ಆಗ್ತದೆ, ಬರ್ದೇ ಹೋದ್ರೂ ಕೂಡ ವಿಪ್ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು. ಆದ್ರೂ ಕೂಡ ನನಗೆ ನಿಮ್ಮ ಅಭ್ಯರ್ಥಿ ಅಥವಾ ನಿಮ್ಮ ನಿರ್ಧಾರ ಸರಿ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಡ್ಲಿಕ್ಕೆ ಏನಾದರೂ ಒಂದು ಪಾಸ್ ಮಾಡುವಂತ ವ್ಯವಸ್ಥೆಗಳು ಆಗ್ತಿದ್ದಾವ ಮಂಜುನಾಥ್ ಅವ್ರ ವಿಚಾರವಾಗಿ ಅನ್ನುವಂಥದ್ದು. ಆದ್ರೂ ಕೂಡ ನಾನು ಹೇಳಿದಾಗೆ 4 ಗಂಟೆವರೆಗೂ ಟೈಮ್ ಇದೆ, ಅಷ್ಟೊಳಗಡೆ ಬರ್ಬೋದು. ಯಾಕಂದ್ರೆ ಜೆಡಿಎಸ್ ನಾಯಕರು ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಬಂದು ಮತ ಹಾಕುವಂತ ಸಾಧ್ಯತೆ ಇದೆ. ಆದ್ರೆ ಕಂದಕೂರ್ ಅವ್ರ ವಿಚಾರವಾಗಿ ರಾತ್ರಿ ಸಂಧಾನ ಆಯ್ತು, ಅವ್ರು ಬಂದ್ ಬೆಳಗ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ಆದ್ರೂ ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಆದ್ರೂ ಕೂಡ ಇನ್ನೂ ಬಂದಿಲ್ಲ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಏನಾದ್ರೂ ಎಸ್.ಟಿ. ಸೋಮಶೇಖರ್ ಅವರ ರೀತಿಯಲ್ಲಿ ಇವರೇನಾದ್ರೂ ಅಡ್ಡ ಮತದಾನ ಹಾಕ್ಬಿಡ್ತಾರ ಅನ್ನುವಂತ ಆತಂಕ ಜೆಡಿಎಸ್ಗೆ ಕಾಡ್ತಿದೆ. ಆದ್ರೂ ಕೂಡ ಅವರನ್ನು ಕೂಡ ಸಂಪರ್ಕ ಮಾಡುವಂತಹ ಪ್ರಕ್ರಿಯೆಗಳನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.